ಮೊನ್ನೆ ಚೊಂಬು, ನಿನ್ನೆ ಬೆಲೆ ಏರಿಕೆ, ಇವತ್ತು ತೆರಿಗೆ ಬಾಕಿ. ಹೀಗೆ ಕೇಂದ್ರ ಸರ್ಕಾರದ ವಿರುದ್ಧ ಚೊಂಬಾಸ್ತ್ರ ಹೂಡಿರೋ ಕಾಂಗ್ರೆಸ್ ಅದೇ ಚೊಂಬಿನ ಮೂಲಕ ದಿನಕ್ಕೊಂದು ವಿಷಯ ಪ್ರಸ್ತಾಪಿಸಿ ಕಿಡಿಕಾರ್ತಾ ಇದೆ. ಇವತ್ತು 100 ರೂಪಾಯಿ ನೋಟನ್ನ ಚೊಂಬಿನ ಮೇಲಿಟ್ಟು ಜಾಹೀರಾತು ನೀಡಿದೆ. ಆ ಮೂಲಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ಕವಡೆ ಕಾಸಿನ ಪರಿಹಾರ ಅಂತ ಕಿಡಿಕಾರಿದೆ. ಚಂಬು, ಈ ಚಂಬನ್ನ ಯಾರು ಕೊಟ್ಟವರು? ಸರ್, this is the Modi model. ಖಾಲಿ ಚೊಂಬು. ಖಾಲಿ ಚೊಂಬು ಚಂಬು ಚಂಬು ಅಂತ 2 ದಿವಸದಿಂದ ಚೊಂಬು ಹಿಡ್ಕೊಂಡು ಓಡಾಡ್ತಾವ್ರು. ಖಾಲಿ ಚೊಂಬನ ಚೊಂಬು ಕೊಟ್ಟಿದ್ದು ಯಾರಿಗೆ? ಈ ಕಾಂಗ್ರೆಸ್. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಚೊಂಬಿನ ಸಮರ ಜೋರಾಗಿದೆ. ದಾಳಿ ಪ್ರತಿದಾಳಿಗಳು ನಡೀತಿವೆ. ಚೊಂಬಿನ ಮೂಲಕ ಶುರುವಾದ ಸಮರ ಈಗ ಮತ್ತೊಂದು ಹಂತಕ್ಕೆ ತಿರುಗಿದೆ. ಅದೇ ಚೊಂಬಿನ ಮೇಲೆ 100 ರೂಪಾಯಿ ಇಟ್ಟು ಬರೀ 13 ರೂಪಾಯಿ ಸಿಗ್ತಿದೆ ಅಂತ ಕಾಂಗ್ರೆಸ್ ಇಂದು ಮತ್ತೆ ಪ್ರಧಾನಿ ಮೋದಿಗೆ ಕುಟುಕಿದೆ. ಕರ್ನಾಟಕಕ್ಕೆ ಮೋದಿ ಕೊಟ್ಟಿದ್ದು ಕೇವಲ ಚೊಂಬು, ಮತ್ತೆ ಸಿಎಂ ಗುಡುಗು. ಒಂದ್ ಕಡೆ ಜಾಹೀರಾತಾದ್ರೆ ಮತ್ತೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಸರಣಿ ಟ್ವೀಟ್ ಮಾಡ್ತಿದ್ದಾರೆ. ಬಿಜೆಪಿಗೆ ಚೊಂಬು ಕೊಟ್ಟು ಕಾಂಗ್ರೆಸ್ ಕೈಗಳಿಗೆ ಬಲ ತುಂಬಿ ನಾವು ನಿಮ್ಮ ಪ್ರತಿ ಮತಕ್ಕೂ ನ್ಯಾಯ ಒದಗಿಸ್ತೀವಿ ಅಂತ ಸಿಎಂ ಟ್ವೀಟ್ ಮಾಡಿದ್ದಾರೆ. ಇನ್ನು ಕೋಲಾರದಲ್ಲಿ ಅಭ್ಯರ್ಥಿ ಗೌತಮ್ ಪರ ಪ್ರಚಾರದ ವೇಳೆಯೂ ಸಿದ್ದರಾಮಯ್ಯ ಚೊಂಬು ಪ್ರದರ್ಶನ ಮಾಡಿದ್ರು. ಅಷ್ಟೇ ಅಲ್ಲ, ಮೋದಿ ನಮ್ಮ ರಾಜ್ಯಕ್ಕೆ ಚೊಂಬು ಕೊಟ್ಟಿದ್ದಾರೆ ಅಂತ ಮಾತಲ್ಲೇ ತಿವಿದ್ರು. ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನು ಕೊಟ್ಟಿದ್ದು, ಖಾಲಿ ಚೊಂಬು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಕರ್ನಾಟಕಕ್ಕೆ ಏನೂ ಕೊಡ್ಲಿಲ್ಲ. ಖಾಲಿ ಚೆಂಬು ಕೊಟ್ಟಿದ್ದಾರೆ. ಬಡವರ ಸಮಸ್ಯೆಗಳಿಗೆ ಏನು ಪರಿಹಾರ ಕೊಡ್ಲಿಲ್ಲ. ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಲ್ಲ. ದಲಿತರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಲ್ಲ. ಮಹಿಳೆಯರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಲ್ಲ. ಹಿಂದುಳಿದವರು ಅಲ್ಪಸಂಖ್ಯಾತರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಲ್ಲ. ಅದಕ್ಕೋಸ್ಕರ ನಾವು ಕರ್ನಾಟಕಕ್ಕೆ ನರೇಂದ್ರ ಮೋದಿಯವರು ದೊಡ್ಡ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಖಾಲಿ ಚೆಂಬನ್ನು ಪ್ರದರ್ಶನ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಿನ್ನೆಯಷ್ಟೇ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕಾಂಗ್ರೆಸ್ ಚೊಂಬಿನ ಜಾಹೀರಾತಿಗೆ ತಿರುಗೇಟು ಕೊಡೋ ಕೆಲಸ ಮಾಡಿದ್ರು. ಪ್ರಧಾನಿ ಮೋದಿ ಪಕ್ಕದಲ್ಲಿ ಕೂತು ಜಾಹೀರಾತು ಪ್ರದರ್ಶಿಸಿದ್ರು. ಮೋದಿ ಕೊಟ್ಟಿದ್ದು ಚೊಂಬಲ್ಲ, ಅಕ್ಷಯ ಪಾತ್ರೆ ಅಂದಿದ್ರು. ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಇಂದು ಕೊಟ್ಟ ತಿರುಗೇಟು ಹೇಗಿತ್ತು ನೋಡಿ. 10 ವರ್ಷ ಈ ದೇಶವನ್ನ ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಕೆಲಸವನ್ನ ಮಾಡದಂತ ಮಹಾನ್ ಭಾವ ಇಲ್ಲಿ ಕೂತಿದ್ದಾರೆ ನರೇಂದ್ರ ಮೋದಿ. ದೇವೇಗೌಡ್ರೆ ಅಕ್ಷಯ ಪಾತ್ರೆ ಕೊಟ್ಟಿದ್ರೆ 2013-14ರಲ್ಲಿ ಈ ದೇಶದ ಮೇಲಿದ್ದಂತ ಸಾಲ 53,11,000 ಕೋಟಿ ರೂಪಾಯಿ. ಇವತ್ತು 187 ಲಕ್ಷ ಕೋಟಿ 187 ಲಕ್ಷ ಕೋಟಿ ಈ ದೇಶದ ಮೇಲೆ ಸಾಲ ಮಾಡಿದಾರಲ್ಲ, ಇದನ್ನ ಅಕ್ಷಯ ಪಾತ್ರೆ ಅಂತ ಕರೀಬೇಕಾ? ದೇವೇಗೌಡ್ರೆ, ನೀವು ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು, ಇಷ್ಟೊಂದು ಸುಳ್ಳುಗಳನ್ನ ಹೇಳಿ ನರೇಂದ್ರ ಮೋದಿ ಅವರಿಗೆ ಹೊಗಳಬಾರದಾಗಿತ್ತು. ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಚೊಂಬಿನ ಜಾಹೀರಾತನ್ನ ಸಮರ್ಥಿಸಿದ್ದಾರೆ. ಮೋದಿ ಮಾಡಲ್ ಅಂದ್ರೆ ಖಾಲಿ ಚೊಂಬಿನ ಮಾಡಲ್ ಅಂದಿದ್ದಾರೆ. ಸರ್, this is the Modi model. ಖಾಲಿ ಚೊಂಬು. ಕಾಂಗ್ರೆಸ್ ಚೊಂಬಿನ ಏಟಿಗೆ ಬಿಜೆಪಿ ನಾಯಕರಿಂದ ತಿರುಗೇಟು. ವಿಧಾನಸಭೆ ಚುನಾವಣೆ ವೇಳೆ ಕಾಂಗ್ರೆಸ್ನ ಪೇಸಿಎಂ ಕ್ಯಾಂಪೇನ್ ಸಂಚಲನ ಸೃಷ್ಟಿಸಿದಂತೆ ಈ ಬಾರಿ ಚೊಂಬಿನ ಅಸ್ತ್ರ ಬಿಜೆಪಿಗೆ ಇರಿಸು ಮುರಿಸು ತರಿಸಿದೆ. ಇದನ್ನ ಕೌಂಟರ್ ಮಾಡಲೇಬೇಕು ಅಂತ ಇಂದು ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಯಡಿಯೂರಪ್ಪ, ವಿಜಯೇಂದ್ರ, ಅಶೋಕ್ ಹೀಗೆ ಸಾಲು ಸಾಲು ನಾಯಕರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಧಿಕಾರ ಇದೆ, ಸರ್ಕಾರ ಇದೆ, ಜನ ಅವ್ರೋದ್ ಕಡೆ ಸೇರ್ತಾ ಇಲ್ಲ. ಹೀಗಾಗಿ ಈ ಜಾಹೀರಾತುಗಳ ಮೂಲಕ ಏನಾದರೂ ಜನರ ಮನವನ್ನು ಒಲಿಸ್ಬೋದು ಅನ್ನೋ ಭ್ರಮೆನಲ್ಲಿ ಅವರಿದ್ದಾರೆ. ನಾನು ನಿಮ್ಗೆ ಹೇಳ್ತೇನೆ, ಯಾವ ಜಾಹೀರಾತುಗಳು ಸತ್ಯಕ್ಕೆ ದೂರವಾಗಿರುವಂಥ ಪೊಳ್ಳು ಭರವಸೆಗಳನ್ನು ಕೂಡಿರುವಂಥ ಜನವಿರೋಧಿ ಒಂದು ಆಡಳಿತ ನಡೆಸ್ತಾ ಇರುವಂಥ ಈ ಸರ್ಕಾರದ ಜಾಹೀರಾತುಗಳಿಗೆ ಯಾವ ರೀತಿಯ ಮನ್ನಣೆಯನ್ನು ಸಹ ಜನ ಕೊಡೋದಿಲ್ಲ. ಚುನಾವಣೆ ಮುಗಿದ್ಮೇಲೆ ಅದೇ ಪರಿಸ್ಥಿತಿ ನಲ್ಪಾಡಿಗೂ ಬರ್ತದೆ. ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಚೊಂಬು ಹಿಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ.
ಏನು ರಾಜ್ಯದಲ್ಲಿ ಇವತ್ತು ವಾತಾವರಣ ನೋಡ್ತಾ ಇದ್ದರೆ ದಿನೇ ಇವತ್ತು ನರೇಂದ್ರ ಮೋದಿಜಿಯವ್ರ ಪರವಾಗಿ BJP JDS ಪಕ್ಷದ ಪರವಾಗಿ ವಾತಾವರಣ ಇನ್ನೂ ಹೆಚ್ಚಾಗ್ತಾ ಇದೆ. ಹಾಗಾಗಿ ಚುನಾವಣಾ ಫಲಿತಾಂಶ ಬಂದ ನಂತರ ದಿನನಿತ್ಯ ಚೊಂಬಿಡ್ಕೊಂಡು ಕಾಂಗ್ರೆಸ್ ಪಕ್ಷದ ಮುಖಂಡರು ಹೋಗಬೇಕಾಗ್ತದೆ ಅಂತ ಪರಿಸ್ಥಿತಿ ಬರೋ ರೀತಿಯಲ್ಲಿ ರಾಜ್ಯದ ಮತದಾರರು ಉತ್ತರವನ್ನು ನೀಡ್ತಾರೆ. ನನಗನ್ಸುತ್ತೆ ಕಾಂಗ್ರೆಸ್ ಅವ್ರಿಗೆ ಈ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಚೊಂಬೆ ಗ್ಯಾರಂಟಿ. ಆ ಚೊಂಬನ್ನ ನಾವು ಯಾರಿಗೂ ಕೊಡಲ್ಲ ಗಿಫ್ಟು. ರಾಹುಲ್ ಗಾಂಧಿ ಅವರಿಗೆ ಬಹುಮಾನದ ರೀತಿ ನಾವು ಗಿಫ್ಟ್ ಕೊಡೋಕ್ಕೆ ಈಗಾಗಲೇ ತಯಾರಿಯನ್ನು ಮಾಡ್ತಾ ಇದ್ದೀವಿ. ಇನ್ನು ಮಾಜಿ ಸಿಎಂ ಬೊಮ್ಮಾಯಿ ರೈತರಿಗೆ ಮಹಿಳೆಯರಿಗೆ ಚೊಂಬು ಕೊಟ್ಟಿದ್ದು ಕಾಂಗ್ರೆಸ್ ಅಂತ ಆರೋಪಿಸಿದ್ದಾರೆ. ಮಾಜಿ ಸಿಎಂ HDK ಮೋದಿ ಕೊಟ್ಟಿರೋದು ಅಕ್ಷಯ ಪಾತ್ರೆನೇ ಅಂತ ತಮ್ಮ ತಂದೆ ಹೇಳಿದ ಮಾತನ್ನ ಸಮರ್ಥಿಸಿದ್ದಾರೆ. ದಲಿತರಿಗೆ ಚೆಂಬು ಕೊಟ್ಟಿದ್ರಿ, ರೈತರಿಗೆ ಚೆಂಬು ಕೊಟ್ಟಿದ್ರಿ. ಆಮೇಲೆ ಸ್ತ್ರೀ ಸಾಮರ್ಥ್ಯ ಯೋಜನೆಯನ್ನ ಮಾಡಿದ್ವಿ ನಾವು. ಸ್ತ್ರೀ ಶಕ್ತಿ ಸಂಘಕ್ಕೆ 5 ಲಕ್ಷ ರೂಪಾಯಿ ಸಾಲ ಕೊಡುವಂತ ಯೋಜನೆ ಅದನ್ನ ನಿಲ್ಲಿಸಿದ್ರಿ. ಹೆಣ್ಣು ಮಕ್ಕಳಿಗೂ ಕೂಡ ಮೋಸ ಮಾಡಿರುವಂತ ಚೆಂಬು ಕೊಟ್ಟಿರುವಂತದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಚೆಂಬು ಕೊಟ್ಟವರು ನೀವು. ಕಾಂಗ್ರೆಸ್ನವರಿಗೆ ಈ ಟೀಕೆಗಳು ಬಿಟ್ಟು ಅವರ ಅಭಿವೃದ್ಧಿ ವಿಷಯ ಮಾತಾಡ್ಲಿಕ್ಕೆ ಸಬ್ಜೆಕ್ಟೇ ಇಲ್ಲ. ಅದರಿಂದ ಅವರ ಟೀಕೆಗಳಿಗೆ ಜನ ಇವತ್ತು ಬುದ್ಧಿ ಕಲಿಸ್ತಕ್ಕಂಥ ದಿನ ದೂರ ಇಲ್ಲ, ಕಲಿಸ್ತಾರೆ. ದೇವೇಗೌಡರು ನಿನ್ನೆ ಅಕ್ಷಯ ಪಾತ್ರೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನ 2004ರಿಂದ 2014 ಇವತ್ತು ಅಭಿವೃದ್ಧಿ ನೀವು ನೋಡಿದಾಗ ದೇಶದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಅಕ್ಷಯ ಪಾತ್ರೆ. ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ ಚೊಂಬಿಗೆ ಬಿಜೆಪಿ ಚಿಪ್ಪು ಪ್ರದರ್ಶಿಸಿ ತಿರುಗೇಟು ಕೊಟ್ಟಿದೆ. ದಾವಣಗೆರೆಯಲ್ಲಿ ಚಿಪ್ಪು ಪ್ರದರ್ಶಿಸಿದ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರ ಜನರ ಕೈಗೆ ತೆಂಗಿನ ಚಿಪ್ ಕೊಟ್ಟಿದೆ ಅಂದಿದ್ರು. ಆದ್ರೆ ಇದಕ್ಕೆ ರಾಮನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಟಕ್ಕರ್ ಕೊಟ್ಟಿದ್ರು. ಕೋಟಗಲ್ ಗ್ರಾಮದಲ್ಲಿ DK ಪ್ರಚಾರಕ್ಕೂ ಮುನ್ನ ಖಾಲಿ ಚೊಂಬಿಟ್ಟು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಇದೆಲ್ಲದರ ನಡುವೆ ನೆನೆ ಮೋದಿ ಭೇಟಿ ವೇಳೆ ಚೊಂಬು ಪ್ರದರ್ಶಿಸಿದ ನಲಪಾಡ್ ಜೊತೆ ರೌಡಿ ಶೀಟರ್ ಕಾಣಿಸಿಕೊಂಡಿದ್ದಾನೆ. ನಲಪಾಡ್ ಜೊತೆ ರೌಡಿ ಶೀಟರ್ ಜಾನಿ ಅಲಿಯಾ ಸಿದ್ದಾಪುರ ಜಾನಿ ಪ್ರತ್ಯಕ್ಷವಾಗಿದ್ದು ಚರ್ಚೆಗೆ ಗ್ರಾಸವಾಗಿದೆ. ಬ್ಯೂರೋ ರಿಪೋರ್ಟ್, TV9.